ಬರೀ ಮುಧೋಳ ಮಾತ್ರ ಅಲ್ಲ, ಹಾವೇರಿ ಜಿಲ್ಲೆಯಲ್ಲೂ ಕೂಡ ಕಬ್ಬು ಬೆಳೆಗಾರರು ಆಕ್ರೋಶ ಹೊರಹಾಕ್ತಿದ್ದಾರೆ. ಬೆಂಬಲ ಬೆಲೆ ಈಗ ಆಲ್ರೆಡಿ 3,300 ರೂಪಾಯಿ ನಿಗದಿ ಮಾಡಿದೆಯಲ್ಲ ಸರ್ಕಾರ, ಅದು ಸಮಾಧಾನ ತಂದಿಲ್ಲ. 3,500 ರೂಪಾಯಿ ಕೊಡಲೇಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಹೋರಾಟದ ಹಾದಿ ತುಳಿತಿದ್ದಾರೆ ಹಾವೇರಿ ಜಿಲ್ಲೆಯಲ್ಲಿ ರೈತರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆಗಿನ ಒಂದು ಸಭೆ ಆಗಿತ್ತು. ಆ ಸಭೆ ಕೂಡ ಕಂಪ್ಲೀಟ್ ಆಗಿ ವಿಫಲ ಆಗಿದೆ. ಸಭೆ ವಿಫಲದ ಹಿನ್ನೆಲೆ ಇವತ್ತು ಹೋರಾಟ ತೀವ್ರಗೊಳಿಸೋದಕ್ಕೆ ರೈತರು ನಿರ್ಧಾರ ಮಾಡಿದ್ದಾರೆ. ನಿನ್ನೆ ಕಾರ್ಖಾನೆ ಮಾಲೀಕರು, ಕಬ್ಬು ಬೆಳೆಗಾರರ ಸಭೆಯನ್ನು ಕರೆದಿದ್ರು ಅಲ್ಲಿನ ಜಿಲ್ಲಾಧಿಕಾರಿಗಳು. ರೈತರ ಸಭೆಗೆ ಕಾರ್ಖಾನೆಯ ಯಾವೊಬ್ಬ ಮಾಲೀಕರು ಕೂಡ ಬಂದೇ ಇರಲಿಲ್ವಂತೆ. ಹಾಗಾಗಿ ಈ ಸಭೆ ಸಂಪೂರ್ಣ ವಿಫಲ ಆಗಿದ್ದು ಫೋನ್ನಲ್ಲೇ ಚರ್ಚೆಗೆ ಮಾತ್ರ ಸೀಮಿತ ಆಗಿತ್ತಂತೆ. ಡಿಸಿ ಅವರು ನಿಗದಿಪಡಿಸಿರುವ ಬೆಲೆಗೆ ಕಾರ್ಖಾನೆ ಮಾಲೀಕರು ಕೂಡ ಒಪ್ಕೊಂಡಿಲ್ಲ. ಸಭೆ ವಿಫಲ ಆಗಿರುವ ಹಿನ್ನೆಲೆ ಇವತ್ತು ಕಬ್ಬು ಬೆಳೆಗಾರರು ಮತ್ತೆ ದೊಡ್ಡ ಮಟ್ಟದ ಹೋರಾಟ ಮಾಡೋದಕ್ಕೆ ಪ್ಲಾನ್ ರೂಪಿಸಿದ್ದಾರೆ. ಈ ರಾಜ್ಯ ಸರ್ಕಾರ ಹೊಸ ಒಂದು ಗೈಡ್ಲೈನ್ಸ್ ಕಟ್ಟೈತಿ. ಆ ಗೈಡ್ಲೈನ್ಸ್ ಅವ್ರಿಗೆ ಗೊತ್ತಿಲ್ಲ. ಅವ್ರು ಮತ್ತು ತಾವು ಹಳೆಯದ ಗೈಡ್ಲೈನ್ಸ್ ಪ್ರಕಾರ ಹೇಳ್ತಾರ.